ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್. ನಾನು ಮಂಜುಳಾ ಮುರಳಿ ಮೋಹನ್. ಸುಮಾರು ದಿನಗಳಾಯಿತು ಲಾಂಗ್ ವಿಡಿಯೋ ಹಾಕಿ, ಸಮಯನೇ ಸಿಗಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ತಂಗಿ ಸೀಮಂತ ಎಲ್ಲ ಇತ್ತು, ಅದಕ್ಕೆಲ್ಲ ಓಡಾಡೋದಿತ್ತು. ಹಾಗೆ ರೀಸೆಂಟಾಗಿ ತಂಗಿಗೆ ಡೆಲಿವರಿ ಕೂಡ ಆಯಿತು. ಹಾಗಾಗಿ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇತ್ತು, ಅದ್ರ ಕಡೆ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ವಿಡಿಯೋನ ಸರಿಯಾಗಿ ಪೋಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋನೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಆಲ್ಮೋಸ್ಟ್ ಲಾಂಗ್ ವ್ಲಾಗ್ನ ಪೋಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಕೆಲವ್ರು ಕೇಳಿದ್ರಿ, ನಾಳಿದ್ದು 6ನೇ ತಾರೀಕು ಬರ್ತಾ ಇರೋವಂಥ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿ. ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಕೆಲವರು ಹೊಸದಾಗಿ ಸಂಕಷ್ಟಹಾರ ಚತುರ್ಥಿನ ಆಚರಣೆ ಮಾಡುವಂಥವ್ರು ನಾಳಿದ್ದು ಬರ್ತಾ ಇರೋವಂಥ ಅಂಗಾರಕ ಸಂಕಷ್ಟ ಚತುರ್ಥಿಯಿಂದ ಆರಂಭ ಮಾಡ್ಬೋದು. ಮಂಗಳವಾರ ಬರುತ್ತೆ ಈ ಅಂಗಾರಕ ಸಂಕಷ್ಟ ಚತುರ್ಥಿ. ತುಂಬಾ ವಿಶೇಷ ದಿನ ಆಗಿರುತ್ತೆ. ಈ ದಿನ ಗಣೇಶನಿಗೆ ಪೂಜೆ ಮಾಡೋದ್ರಿಂದ ದೋಷಗಳೇನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಗಣೇಶನ ಸಂಕಷ್ಟಹರ ಅಂತ ಕರಿತೀವಲ್ವ, ಹಾಗಾಗಿ ನಮ್ಮ ಎಲ್ಲ ಸಂಕಷ್ಟಗಳನ್ನೂ ಕೂಡ ಗಣೇಶ ನಿವಾರಣೆ ಮಾಡ್ತಾನೆ. ಕೆಲವರಿಗೆ ಮಂಗಳ ಗ್ರಹ ದೋಷ ಇರುತ್ತೆ, ಕುಜಗ್ರಹ ದೋಷ ಇರುತ್ತೆ, ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗ್ತಾ ಇರಲ್ಲ, ಸರಿಯಾದ ಕೆಲಸಗಳು ಸಿಗ್ತಾ ಇರಲ್ಲ, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇರುತ್ತೆ. ಕೆಲವ್ರಿಗಂತೂ ಮದುವೆ ಇದೆಲ್ಲ ಮುಂದೂಡಿ ಹೋಗ್ತಾ ಇರುತ್ತೆ, ಮದುವೆಗಳೇ ಸರಿಯಾಗಿ ಆಗ್ತಾ ಇರಲ್ಲ. ಕೆಲವರಿಗೆ ಮದುವೆ ಆಗಿ 2-3 ತಿಂಗಳೊಳಗಡೆ ಡಿವೋರ್ಸಿಗೆ ಬಂದು ನಿಂತಿರುತ್ತೆ. ಈ ಥರ ಸಮಸ್ಯೆಗಳೆಲ್ಲ ಬಂದಾಗ ನಮ್ಮ ಗ್ರಹಗತಿಗಳ ಕಾರಣದಿಂದ ಇದಾಗತ್ತೆ, ಅದು ಕುಜಗ್ರಹದಿಂದ ಆಗುತ್ತೆ. ಹಾಗಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಆಚರಣೆ ಮಾಡೋದ್ರಿಂದ ಗ್ರಹ ದೋಷ ಏನೇ ಇದ್ದರೂ ಕೂಡ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಎಲ್ಲ ಕೆಲಸಗಳು ಸುಸೂತ್ರವಾಗತ್ತೆ. ಹಾಗಾಗಿ ಈ ದಿನ ಬೆಳಿಗ್ಗೆನೇ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮುಗಿಸ್ಕೊಂಡು ಬೆಳಿಗ್ಗೆ 3:30ರಿಂದ 5:30 ತನಕ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ನೀವು ಗಣೇಶನಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು. ನಿಮ್ಮ ಹತ್ರ ಗಣೇಶನ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಪೂಜೆ ಮಾಡಿ ಅಭಿಷೇಕ ಮಾಡ್ಬೋದು. ಇಲ್ಲ ಅಂದರೆ ಅರ್ಶಿಣದ ಮುದ್ದೆನ ಸ್ವಲ್ಪ ರೋಸ್ ವಾಟರ್ ಕಲಿಸ್ಕೊಂಡು ಅದಕ್ಕೆ 21 ಗರಿಕೆ ಹುಲ್ಲ, ವಿಗ್ರಹ ಇತ್ತು ಅಂದರೂ ಇಡಬೇಕು, ಫೋಟೋ ಇತ್ತು ಅಂದರೂ ಇಡಬೇಕು, ಅಥವಾ ಅರ್ಶಿಣದಲ್ಲಿ ಮಾಡ್ಕೊಂಡಿರೋಂಥ ಗಣೇಶನಿಗೂ 21 ಗರಿಕೆನ ತಪ್ಪದಿರ ಇಡಬೇಕು. ಹಾಗೆ ಬಿಳಿ ಎಕ್ಕದ ಹೂವು ಹಾಗೆ ಕೆಂಪು ಹೂವು ಗಣೇಶನಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಗಣೇಶನಿಗೆ ನೈವೇದ್ಯಕ್ಕೆ ಮೊಸರನ್ನ ಹಾಗೆ ಗೊಜ್ಜವಲಕ್ಕಿ, ಪಂಚಕಜ್ಜಾಯ, ಕಡಲೆಕಾಳು ಉಸ್ಲಿ ಕೂಡ ಮಾಡ್ಬೋದು. ಸಾಧ್ಯ ಆಗಲಿಲ್ಲ ಅಂದರೆ ಬೆಲ್ಲ ಹಾಗೆ ಖರ್ಜೂರನ ಕೂಡ ನೈವೇದ್ಯಕ್ಕೆ ಇಡ್ಬೋದು. ನಾಳೆ ದಿನ ಬೆಲ್ಲದ ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು. ಮನೆಯಲ್ಲೂ ಮಾಡ್ಬೋದು, ದೇವಸ್ಥಾನದಲ್ಲೂ ಕೂಡ ಮಾಡ್ಕೋಬೋದು. ನಾಳೆ ದಿನ ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೆಯದು. ಪೂರ್ತಿ ನಿರಾಹಾರ ಉಪವಾಸ ಮಾಡುವಂಥ ಅಗತ್ಯ ಇಲ್ಲ. ಹಾಲು ಹಣ್ಣನ್ನು ಸ್ವೀಕರಿಸ್ಬೋದು, ಜ್ಯೂಸ್ ಕುಡಿಬೋದು, ಅನ್ನ ಆಹಾರ ಮಾತ್ರ ಸೇವನೆ ಮಾಡೋ ಹಾಗಿಲ್ಲ. ಹಾಗೆ ನಾಳೆ ರಾತ್ರಿ 9:20ಕ್ಕೆ ಚಂದ್ರೋದಯ ಆಗುತ್ತೆ. ಚಂದ್ರನಿಗೆ ಅರ್ಘ್ಯ ಕೊಟ್ಟು, ನಿಮ್ಗೆ ಅರ್ಘ್ಯ ಕೊಡೋಕ್ಕೆ ಬಂದಿಲ್ಲ ಅಂದರೆ ನೀವು ಮೇಲ್ಗಡೆ ಅಂದರೆ ಟೆರೆಸ್ ಎಲ್ಲಿರುತ್ತೆ ಅಲ್ಲಿ ಚಂದ್ರನ ನೋಡಿ ಅರಿಶಿನ ಕುಂಕುಮ, ಒಂದು ಗಿಡಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಚಂದ್ರನಿಗೆ ಕೈ ಮುಗಿದು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ಪಂಚಪಾತ್ರೆಯಿಂದ ಉದ್ಗರಣೆ ನೀರನ್ನು 3 ಸಾರಿ ಆ ಗಿಡಕ್ಕೆ ಹಾಕ್ಕೋಬೋದು. ಒಂದು ವೇಳೆ ನಿಮಗೆ ಚಂದ್ರ ಕಾಣಲಿಲ್ಲ ಅನ್ನೋ ಹಾಗಿದ್ರೆ ನೀವು ಮನೆಯಲ್ಲಿ ಚಂದ್ರ ಆಕಾರದೊಂದು ರಂಗೋಲಿ ಹಾಕಿ ಚಂದ್ರನಿಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಒಂದು ತಟ್ಟೆನಲ್ಲಿ ನೀವು ಸೇಮ್ ಅಕ್ಷತೆ ಕೈಯಲ್ಲಿ ಹಿಡಿದು ಪಂಚಪಾತ್ರೆಯಿಂದ ನೀವು 3 ಸಾರಿ ಕೈಗೆ ನೀರನ್ನು ಹಾಕ್ಕೋಬೋದು. ಒಂದು ವೇಳೆ ನಿಮ್ಗೆ ರಂಗೋಲಿನೂ ಹಾಕಕ್ಕೆ ಬರಲಿಲ್ಲ ಅಂದರೆ ಗಂಧಿಗೆ ಅಂಗಡಿಗಳಲ್ಲಿ ಚಂದ್ರ ಆಕಾರದ್ದು ಪಂಚಲೋಹದ್ದು ಸಿಗುತ್ತೆ, ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಸೇಮ್ ಹೀಗೇ ನೀವು ದೇವರಿಗೆ ಅರ್ಘ್ಯನ ಕೊಟ್ಕೋಬೋದು. ದೇವ್ರಿಗೆ ಅರ್ಘ್ಯ ಎಲ್ಲ ಕೊಟ್ಟಾದಮೇಲೆ ಚಂದ್ರನಿಗೆ ದೇವ್ರಿಗೆ ನೀವು ಮನೆಯಲ್ಲಿ ಏನು ಗಣೇಶನಿಗೆ ಸಿಹಿ ನೈವೇದ್ಯ ಮಾಡಿರ್ತೀರ ಅದನ್ನು ದೇವರಿಗಿಟ್ಟು ನೀವು ತೀರ್ಥನ ಸ್ವೀಕರಿಸಿ ಉಪವಾಸನ ಬಿಟ್ಟು ನೀವು ಕೂಡ ಪ್ರಸಾದನ ತಗೋಬೋದು. ನಾಳೆ ದಿನ ಸಂಕಷ್ಟಹಾರ ಚತುರ್ಥಿ ಆಚರಣೆ ಮಾಡಿದ್ರೆ 21 ಸಂಕಷ್ಟಹಾರ ಚತುರ್ಥಿ ಆಚರಣೆ ಮಾಡಿರೋಷ್ಟು ಪುಣ್ಯ ಈ ಒಂದು ಅಂಗಾರಕ ಸಂಕಷ್ಟಹಾರ ಚತುರ್ಥಿಯಿಂದ ಸಿಗುತ್ತೆ. ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಗಣೇಶನ ಸಂಕಷ್ಟಹಾರ ಅಂತ ಕರಿತೀವಿ. ಹಾಗಾಗಿ ನಮ್ಮೆಲ್ಲ ಸಂಕಷ್ಟಗಳನ್ನು ಕೂಡ ನಿವಾರಣೆ ಮಾಡ್ತಾನೆ. ನಾಳೆ ದಿನ ಗಣೇಶನ ಶ್ಲೋಕಗಳನ್ನ ಪಠನೆ ಮಾಡ್ಕೋಬೋದು. ಗಣೇಶ ಸಿದ್ಧಿ ಬುದ್ಧಿನೂ ಕೂಡ ಕೊಡ್ತಾನೆ. ಒಂದು ವೇಳೆ ಕೆಲವರಿಗೆ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅನ್ನೋವಂಥವ್ರು 8ರಿಂದ 10 ಗಂಟೆ ತನಕ ಮಾಡ್ಕೋಬೋದು, ಮತ್ತು ಸಂಜೆ ಕೂಡ ಮಾಡ್ಕೋಬೋದು. ಒಂದು ವೇಳೆ ನಾವು ಮನೆಯಲ್ಲಿ ಪೂಜೆ ಮಾಡೋಕ್ಕಾಗೋದೇ ಇಲ್ಲ ಅನ್ನೋವಂಥವ್ರು ದೇವಸ್ಥಾನಗಳಲ್ಲಿ ಸಂಕಷ್ಟಹಾರ ಚತುರ್ಥಿ ದೇವಸ್ಥಾನಕ್ಕೆ ಹೋಗಿ ಭಟ್ರಿಗೆ ಹೇಳಿದ್ರೆ ಅವ್ರು ನಿಮ್ಮ ಹೆಸರನ್ನ ಬರ್ಕೊಂಡು ನಾಳೆ ನಿಮ್ಮ ಹೆಸರಲ್ಲಿ ಪೂಜೆ ಮಾಡ್ತಾರೆ. ನಾಳೆ ಆ ಪೂಜೆನಲ್ಲೂ ಕೂಡ ನೀವು ಭಾಗವಹಿಸ್ಬೋದು. ಹಾಗೆಯೇ
ಕಥೆಗಳನ್ನು ಕೂಡ ಹೇಳ್ತಾರೆ. ಹಾಗೆ ನಾಳೆ ದಿನ ಉಪವಾಸ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಗಣೇಶನ ದರ್ಶನ ಮಾಡಿಕೊಂಡು ಸಂಕಷ್ಟಿ ಪೂಜೆ ಮಾಡಿಸಿದ್ರು ಕೂಡ ನಿಮಗೆ ಅಷ್ಟೇ ಫಲ ಸಿಗುತ್ತೆ. ವರ್ಷದ ಮೊದಲನೇ ಅಂಗಾರಕ ಸಂಕಷ್ಟಾರ ಚತುರ್ಥಿ ಖಂಡಿತ ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆ ನಾಳೆ ನೀವು ಅಂಗಾರಕ ಸಂಕಷ್ಟಾರ ಚತುರ್ಥಿ ಆಚರಣೆ ಮಾಡಿದ್ರೆ ಇನ್ನು ಬರೋ ಮುಂದಿನ ಎಲ್ಲ ಸಂಕಷ್ಟಾರ ಚತುರ್ಥಿ ಕೂಡ ನೀವು ಆರಂಭ ಮಾಡ್ಕೋಬೋದು. ಕೊಟ್ಟಿರೋ ಮಾಹಿತಿ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಮಸ್ಕಾರ.